ಭಾರತ ಮಾತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದು ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಬಹುದೊಡ್ಡದಾದಂತಹ ಗಂಭೀರವಾದಂಥ ಆರೋಪ. ನರೇಂದ್ರ ಮೋದಿ ಸರ್ಕಾರ ಭಾರತದ ಡಾಟಾವನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ, ಸೇನೆಯ ಭದ್ರತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಭಾರತದ ಸೇನೆಯ ಬಗ್ಗೆ ರಾಹುಲ್ ಗಾಂಧಿಯವರ ಪಕ್ಷಕ್ಕಿರುವ ಬದ್ಧತೆ ಎಂಥದ್ದು. ಬ್ರಿಟಿಷ್ ಇತಿಹಾಸಕಾರ ಪಾಲ್ ಎಂ ಮೆಕ್ಗಾರ್ ಅನ್ನುವಂಥವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು. ಜವಾಹರಲಾಲ್ ನೆಹರು ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿದ್ದರು. ಅವರಿಗೆ ಏನೋ ಚೀನಾದ ಬಗ್ಗೆ ಅಪಾರ ಕಾಳಜಿ, ಪ್ರೀತಿ. ಇದರಿಂದಾಗಿ ಏನಾಯಿತು, ಹಿಂದಿ ಚೀನಿ ಭಾಯಿ ಅಂತ ಹೇಳ್ಕೊಂಡು ಚೀನಾ ನಮ್ಮ ಬೆನ್ನಿಗೆ ಚೂರಿ ಆಗ್ತು. 1962ರಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿತು. ಇಂದಿರಾ ಗಾಂಧಿ ಕಾಲದಲ್ಲಿ, ಅದು 1978, ಅಮೆರಿಕಾದ ಗುಪ್ತಚರ ಸಂಸ್ಥೆ CIA ಏನಿದೆ, ಆ ಒಂದು ಗೂಢಚಾರಿಕೆ ಸಂಸ್ಥೆ ಭಾರತದ ರಾಜಕಾರಣದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಿತು. ವಿದೇಶಿ ಗುಪ್ತಚರ ಸಂಸ್ಥೆಯ ಮುಂದೆ ಮಂಡಿಯೂರಿದ್ರು ಇಂದಿರಾ ಗಾಂಧಿ, ಹಣದ ಆಸೆಗಾಗಿ. ಇದು 1971ರ ಪಾಕಿಸ್ತಾನ ಯುದ್ಧ. ಆ ಯುದ್ಧದಲ್ಲಿ ಭಾರತೀಯ ಸೈನಿಕರು 93,000 ಪಾಕಿಸ್ತಾನ ಸೈನಿಕರನ್ನು ಸೆರೆ ಹಿಡಿದಿದ್ರು. ಆಗ ಒಂದು ಕಂಡೀಷನ್ ಹಾಕ್ಬೋದಾಗಿತ್ತು. ಈಗಿನ POK ಅಂತ ಏನಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಅದನ್ನು ನೀವು ವಾಪಸ್ ಕೊಟ್ಟರೆ ಮಾತ್ರ ನಾವು ಈ 93,000 ಯೋಧರನ್ನು ನಿಮಗೆ ವಾಪಸ್ ಕಳಿಸ್ತೀವಿ ಅನ್ನುವಂಥ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದರೆ ಪಾಕಿಸ್ತಾನ ಒಪ್ಕೋತಾ ಇತ್ತು. ಇವತ್ತಿನ ಕಾಶ್ಮೀರ ಸಮಸ್ಯೆನೇ ಇರ್ತಿರಲಿಲ್ಲ. ಸೊ ವಾಸ್ತವವಾಗಿ ದೇಶವನ್ನು ಮಾರಿದವರು ಯಾರು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಭಾರತ ಮಾತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದು ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಬಹುದೊಡ್ಡದಾದಂತಹ ಗಂಭೀರವಾದಂಥ ಆರೋಪ ನರೇಂದ್ರ ಮೋದಿ ಸರ್ಕಾರದ ಮೇಲೆ. ಪಾರ್ಲಿಮೆಂಟ್ನಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ನಿನ್ನೆ ರಾಹುಲ್ ಗಾಂಧಿಯವರು. ಭಾಳ ಅಗ್ರೆಸಿವ್ ಆದ ಭಾಷಣವನ್ನು ಮಾಡಿದ್ರು. ನರೇಂದ್ರ ಮೋದಿಯ ಸರ್ಕಾರವನ್ನು ಸರಿಯಾದ ರೀತಿಯಲ್ಲಿ ಟೀಕೆ ಮಾಡಿದ್ರು. ಭಾಳ ದೊಡ್ಡ ಶಬ್ದಗಳಲ್ಲಿ ಅವರು ಮೊನಚಾದ ಭಾಷಣವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದ ಮಾತಿದು, ದೇಶವನ್ನು ಮೋದಿ ಸರ್ಕಾರ ಮಾರಾಟ ಮಾಡಿಬಿಟ್ಟಿದೆ. ಆದರೆ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು, ವಾಸ್ತವವಾಗಿ ದೇಶವನ್ನು ಮಾರಾಟ ಮಾಡಿದ್ದು ಯಾರು? ಇದಕ್ಕೆ ಐತಿಹಾಸಿಕ ಹಿನ್ನೆಲೆಗಳಿವೆ, ಐತಿಹಾಸಿಕ ದಾಖಲೆಗಳಿದ್ದಾವೆ. ಇದೆಲ್ಲವನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಅದಕ್ಕೆ ಮುಂಚೆ ಹೊಸ ದಿಗಂತ ಡಿಜಿಟಲ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಪುಂಖಾನುಪುಂಖವಾಗಿ ಆರೋಪಗಳ ಸುರುಮಳೆಯನ್ನೇ ಮಾಡಿದರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ. ನಾನು ಈ ವಿಚಾರವನ್ನು ಮಾತಾಡೋಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರು ಏನು ಹೇಳಿದರು ಅದರ ಒಂದೇ ಒಂದು ಝಲಕ್ಕನ್ನು ನೀವು ನೋಡಿಬಿಡಿ. That you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? But sir, the interesting thing is, the interesting thing is that I know that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. Speaker sir, मैंने बोला, जब चोक लगाते हैं दूसरे व्यक्ति की आंख में देखते हो तो डर दिखता है सर. PM की आंख में डर दिखता है. दिख रहा है सर आंख में आंख नहीं मिला पाते हैं. And the nation has been sold. The nation has been sold out. Its data has been sold. Its farmers have been sold. Already you have said. Sir, its farmers have been sold. In a turbulent world, all its software engineers have been sold out. Its small and medium businesses have been sold out. And most importantly, our forces and our energy security has been sold. ನೋಡಿದ್ರಲ್ಲ, ನರೇಂದ್ರ ಮೋದಿ ಸರ್ಕಾರ ಭಾರತ ಮಾತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ನಾಚಿಕೆಯಾಗಬೇಕು ನರೇಂದ್ರ ಮೋದಿ ಸರ್ಕಾರಕ್ಕೆ. ಅಮೆರಿಕ US ನಡುವಿನ ಒಪ್ಪಂದದಿಂದಾಗಿ ನರೇಂದ್ರ ಮೋದಿ ಸರ್ಕಾರ ಭಾರತದ ಡಾಟಾವನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಭಾರತದ ರೈತರನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಭಾರತದ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಭಾರತದ ಸೇನೆಯ ಭದ್ರತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಭಾರತದ
ಎನರ್ಜಿ ಸೆಕ್ಯೂರಿಟಿಯನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಇನ್ನೇನೂ ಇಲ್ಲ ಭಾರತದಲ್ಲಿ, ಏನೂ ಉಳ್ಕೊಂಡಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅನ್ನೋ ಥರದಲ್ಲಿ ಮಾತಾಡೋರು. ಆದರೆ ವಾಸ್ತವವಾಗಿ ನೆನ್ನೆನೇ ಅಮೆರಿಕಾದಿಂದ ಒಂದು ಸುದ್ದಿ ಬಂತು ಸ್ನೇಹಿತರೆ. ಏನು ರಾಹುಲ್ ಗಾಂಧಿಯವರು ಅದನ್ನು ಮಾರಾಟ ಮಾಡಿದ್ರು, ಇದನ್ನು ಮಾರಾಟ ಮಾಡಿದ್ರು ಅಂತ ಹೇಳಿದ್ರು, ಅಂಥದ್ದೇ ವಿಚಾರದಲ್ಲಿ ಒಂದು ಹೊಸ ಸುದ್ದಿ ಬಂತು. ಅದು ಭಾರತಕ್ಕೆ ಅನುಕೂಲಕರವಾದಂತಹ ಸುದ್ದಿ, ಭಾರತೀಯರು ಖುಷಿ ಪಡಬೇಕಾದಂತಹ ಸುದ್ದಿ. ಅಮೆರಿಕ ಮತ್ತು ಭಾರತ ನಡುವಣ ವಾಣಿಜ್ಯ ಒಪ್ಪಂದದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ಹೊಸ ಫ್ಯಾಕ್ಟ್ ಶೀಟನ್ನು ಅಮೆರಿಕ ಸರ್ಕಾರ ಬಿಡುಗಡೆ ಮಾಡಿತು. ಏನು ರಾಹುಲ್ ಗಾಂಧಿಯವರು ಭಾರತೀಯ ರೈತರನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅಂತ ಹೇಳ್ತಾರಲ್ವಾ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಭಾರತ ನಡುವಣ ಒಪ್ಪಂದದಲ್ಲಿ ಅಮೆರಿಕಾದ ಕೃಷಿ ಉತ್ಪನ್ನಗಳಿಗೆ ಶೂನ್ಯ ತೆರಿಗೆ ವಿಧಿಸುವ ಪಟ್ಟಿಯಿಂದ ಭಾರತದ ಬೇಳೆಕಾಳುಗಳು ಮತ್ತು ಧಾನ್ಯಗಳನ್ನು ಹೊರಗಿಡಲಾಗಿ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಆ ಪಟ್ಟಿಯಲ್ಲಿ ಭಾರತದ ಧಾನ್ಯಗಳಿಲ್ಲ, ಪಲ್ಸಸ್, ಬೇಳೆಕಾಳುಗಳು ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಭಾರತದ ಬೇಳೆಕಾಳು ಮತ್ತು ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಇದು ಖುಷಿಯ ಸಮಾಚಾರ. ಭಾಳ ದೊಡ್ಡದಾದ ಆರೋಪ ಇದ್ದದ್ದು ಇದರ ಮೇಲೇ. ಆದರೆ ಈಗ ಆ ಒಪ್ಪಂದದಲ್ಲಿ ಅದು ಇಲ್ಲವೇ ಇಲ್ಲ. ಇನ್ನು ಎರಡನೇ ಅಂಶ, ಭಾರತ ಇನ್ನು ಮುಂದಿನ 5 ವರ್ಷಗಳಲ್ಲಿ ಅಮೆರಿಕಾದಿಂದ $500 ಬಿಲಿಯನ್ ಅಮೆರಿಕನ್ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋದಕ್ಕೆ ಒಪ್ಪಿಕೊಂಡಿದೆ. ಇಂಡಿಯಾ ಈಸ್ ಕಮಿಟೆಡ್ ಅಂತ ಮೊದಲು ಪ್ರಕಟವಾದಂತಹ ವಾಣಿಜ್ಯ ಒಪ್ಪಂದದ ಕರಡಿನಲ್ಲಿತ್ತು. ಆದರೆ ಅಮೆರಿಕ ನಿನ್ನೆ ಬದಲಾಗಿ ಕಳಿಸಿದಂತಹ ಒಂದು ಒಪ್ಪಂದ ಪತ್ರದಲ್ಲಿ ಏನಿದೆ, ಕಮಿಟೆಡ್ ಅನ್ನೋ ವರ್ಡನ್ನು ತೆಗೆದುಹಾಕ್ಬಿಟ್ಟಿದ್ದಾರೆ. ಇಂಡಿಯಾ ಈಸ್ ಇಂಟೆಂಡೆಡ್ ಟು ಡೂ ದಿ ಬಿಸ್ನೆಸ್ ಆಫ್ $500 ಬಿಲಿಯನ್ ಅಂತ. ಅಂದರೆ ಅಮೆರಿಕ ಈ ಬದಲಾವಣೆ ಮಾಡಿ ಏನು ಹೇಳಕ್ಕೆ ಹೊರಟಿದೆ ಅಂತಂದರೆ, ಭಾರತ ಏನು ಕಮಿಟ್ ಆಗಿಲ್ಲ, ಆದರೆ $500 ಬಿಲಿಯನ್ ಪ್ರಾಡಕ್ಟ್ಗಳನ್ನು ಅಮೇರಿಕಾದಿಂದ ಪರ್ಚೇಸ್ ಮಾಡ್ತೀವಿ ಅನ್ನುವಂಥ ಉದ್ದೇಶವನ್ನು ಹೊಂದಿದೆ ಅಷ್ಟೇ. ಅಂದರೆ ಕಮಿಟೆಡ್ ಅನ್ನೋದನ್ನು ತೆಗೆದು ಇಂಟೆಂಡೆಡ್ ಅನ್ನುವಂಥದ್ದನ್ನು ಸೇರಿಸಲಾಗಿದೆ. ಅಂದರೆ ಇಲ್ಲಿ ಭಾರತ ಏನು $500 ಬಿಲಿಯನ್ ಮೌಲ್ಯದ ಪ್ರಾಡಕ್ಟ್ಗಳನ್ನು ಅಮೇರಿಕದಿಂದ ಖರೀದಿ ಮಾಡಲೇಬೇಕು ಅಂತ ಏನೂ ಇಲ್ಲಿ ಯಾವುದೇ ಆಬ್ಲಿಗೇಷನ್ ಇಲ್ಲ ಅಂತ ಆಯಿತು. ಭಾರತದ ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಮೋದಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಇದು ತದ್ವಿರುದ್ಧವಾದದ್ದು. ಇನ್ನು ಮೂರನೇ ಅಂಶ, ಅಮೆರಿಕಾದ ಡಿಜಿಟಲ್ ಸರ್ವೀಸಸ್ಗೆ ತೆರಿಗೆಯನ್ನು ರದ್ದು ಮಾಡ್ತೀವಿ ಅನ್ನುವಂಥ ಒಂದು ಫ್ಯಾಕ್ಟ್ ಇತ್ತು ಹಳೆಯ ಒಪ್ಪಂದದಲ್ಲಿ. ಅದು ಹೊಸ ಒಪ್ಪಂದದಲ್ಲಿ ಆ ಅಂಶವೇ ಇಲ್ಲ. ಅಂದರೆ ಅಮೆರಿಕಾದ ಡಿಜಿಟಲ್ ಕಂಪನಿಗಳು ಏನಿದ್ದಾವೆ, ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಕ್ಸ್ ಇರ್ಬೋದು, ಅಮೆಜಾನ್ ಇರ್ಬೋದು, ಸೊ ಈ ಎಲ್ಲ ಕಂಪನಿಗಳ ವಹಿವಾಟುಗಳಿಗೆ ಝೀರೋ ಟ್ಯಾಕ್ಸ್ ವಿಧಿಸ್ತೀವಿ ಅಂತ ಮೊದಲ ಒಪ್ಪಂದ ಹೇಳಿತ್ತು. ಆದರೆ ಈಗ ಬದಲಾದ ಒಪ್ಪಂದದಲ್ಲಿ ಆ ಅಂಶವೇ ಇಲ್ಲ. ಅಂದರೆ ರಾಹುಲ್ ಗಾಂಧಿ ಹೇಳಿದಂತಹ ಭಾರತದ ಡಾಟಾವನ್ನೇ ಮೋದಿ ಸರ್ಕಾರ ಮಾರಾಟ ಮಾಡಿದೆ ಅನ್ನುವಂಥದ್ದಕ್ಕೆ ವಿರುದ್ಧವಾಗಿ ಈ ಒಂದು ಬದಲಾವಣೆ ಕಂಡುಬಂದಿದೆ. ಅಂದರೆ ಈ ಮೂರೂ ಬದಲಾವಣೆಗಳು ಭಾರತದ ಹಿತಾಸಕ್ತಿಗೆ ಪೂರಕವಾಗಿಯೇ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿಯವರು ಏನು ಭಾರತ ಮಾತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದೇ ಒಂದು ದಾಖಲೆಯೂ ಇಲ್ಲ, ಒಂದೇ ಒಂದು ಸಾಕ್ಷಿ ಕೊಡಲಿಲ್ಲ. ಬರೀ ಖಾಲಿ ಡಬ್ಬದ ಸೌಂಡು, ಅದು ಹಂಗಾಯಿತು, ಇದು ಹಿಂಗಾಯಿತು, ಇದು ಹಿಂಗಾಯಿತು, ಒಂದೇ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಲಿಲ್ಲ ರಾಹುಲ್ ಗಾಂಧಿ. ಬರೀ ಬಡಬಡಿಕೆ, ಬರೀ ಬುರುಡೆ, ತೆವಲು ತೀರಿಸ್ಕೊಳ್ಳೋದು, ಮೋದಿಯನ್ನು ಬೈದು ತೆವಲು ತೀರಿಸ್ಕೊಳ್ಳೋದು ಅಂತಾರಲ್ಲ ಸಾರ್ವಜನಿಕ ಸಭೆಗಳಲ್ಲಿ, ಅದನ್ನೇ ಪಾರ್ಲಿಮೆಂಟಲ್ಲೂ ಮಾಡಿದ್ರು. ಹಾಗಾದರೆ ಈ ಅಮೆರಿಕ ಭಾರತ ನಡುವಣ ವಾಣಿಜ್ಯ ಒಪ್ಪಂದ ಏನಿದೆ, ಇದನ್ನು ನಾವು ಚರ್ಚೆನೇ ಮಾಡಬಾರ್ದಾ? ಖಂಡಿತ ಮಾಡಬೇಕು. ಅದರಲ್ಲಿ ದೋಷಗಳೇ ಇಲ್ವಾ? ಖಂಡಿತ ಇರಬಹುದು. ಆ ದೋಷಗಳನ್ನು ಇಟ್ಟುಕೊಂಡು ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದನ್ನು ಚರ್ಚೆ ಮಾಡಬೇಕು. ಅದನ್ನು ಸರಿಪಡಿಸೋದು ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಇದನ್ನು ಸೆಕ್ಟರ್ ವೈಸ್ ಇಟ್ಕೊಂಡು ಚರ್ಚೆ ಮಾಡಬೇಕು. ಕೃಷಿ ಕ್ಷೇತ್ರದಲ್ಲಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ನಮಗೆ ಎಷ್ಟು ಲಾಭ ಆಗುತ್ತೆ, ಅವ್ರಿಗೆ ಎಷ್ಟು ಲಾಭ ಆಗುತ್ತೆ, ಯಾವುದರಲ್ಲಿ ನಷ್ಟ ಆಗುತ್ತೆ, ಯಾವುದರಲ್ಲಿ ಲಾಭ ಆಗುತ್ತೆ. ವಿಜ್ಞಾನ ಕ್ಷೇತ್ರದಲ್ಲಿ ನಮಗೆಷ್ಟು ಲಾಭ ಆಗುತ್ತೆ, ಅವ್ರಿಗೆಷ್ಟು ಲಾಭ ಆಗುತ್ತೆ. ಡಾಟಾ ಬಿಸ್ನೆಸ್ನಲ್ಲಿ ಅವ್ರಿಗೆಷ್ಟು ಲಾಭ ಆಗುತ್ತೆ, ನಮಗೆಷ್ಟು ಲಾಭ ಆಗುತ್ತೆ. ನಮಗೆ ಲಾಭ ಕಡಿಮೆ ಆಗೋದಾದರೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಈ ವಿಚಾರ ಖಂಡಿತ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಖಾಲಿ ಡಬ್ಬದ ಥರ ಸೌಂಡ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಈಗ US ಇಂಡಿಯಾ FTA ಏನಿದೆ, ಅದಿನ್ನೂ ಫೈನಲೈಸೇ ಆಗಿಲ್ಲ. ದಿನ ಬದಲಾವಣೆಗಳನ್ನು ಕಾಣ್ತಾನೇ ಇದೆ. ಅದು ಬಹಳ ಗಮನಿಸಬೇಕಾದಂಥ ವಿಚಾರ ಅಂತಂದರೆ, ಈ ಬದಲಾವಣೆಗಳು ಭಾರತದ ಪರವಾಗಿಯೇ ಆಗ್ತಾ ಇವೆ.
ಏನು ಡೊನಾಲ್ಡ್ ಟ್ರಂಪು ಏಕಪಕ್ಷೀಯವಾಗಿ ಒಂದಷ್ಟು ಘೋಷಣೆ ಮಾಡಿದ್ರು, ಅದಕ್ಕೆ ಯಾವುದಕ್ಕೂ ಭಾರತ ಒಪ್ಪಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ನೀವು ಏನಾದ್ರು ಹೇಳ್ಕೊಳಪ್ಪ ಮೀಡಿಯಾ ಮುಂದೆ, ಆದರೆ ವಾಸ್ತವವಾಗಿ ಟೇಬಲ್ ಮೇಲೆ ಬಂದಾಗ ನಾನು ಇದನ್ನು ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಭಾರತದ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಬದಲಾವಣೆಗಳನ್ನು ಸೈಲೆಂಟಾಗಿ ಅಮೆರಿಕ ಮಾಡ್ತಾ ಬಂದಿದೆ. ಅಲ್ಲಿಗೆ ಭಾರತ ಅಥವಾ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಮುಂದೆ ಮಂಡಿಯೂರಿ ಕೂತರು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಒಂದು ವಾಣಿಜ್ಯ ಒಪ್ಪಂದ ಅಂದಾಗ ಎರಡೂ ದೇಶಗಳ ನಡುವೆ ಕೊಡುಕೊಳ್ಳುವ ಒಂದು ವ್ಯವಹಾರ ಇರ್ತದೆ. ಒಂದಷ್ಟನ್ನು ಕಳ್ಕೋಬೇಕಾಗತ್ತೆ, ಒಂದಷ್ಟನ್ನು ಗಳಿಸ್ಕೊಳ್ಬೇಕಾಗತ್ತೆ. ಇದೇ ಅಲ್ವಾ ವಾಣಿಜ್ಯ ಒಪ್ಪಂದ. ಆದರೆ ಎಷ್ಟು ಕಳ್ಕೊತೀವಿ ಎಷ್ಟು ಗಳಿಸ್ಕೋತೀವಿ ಅನ್ನೋದು ನಮ್ಮ ಆಡಳಿತಗಾರರ ಚಾಣಾಕ್ಷತೆಯ ಮೇಲೆ ನಿಂತಿದೆ. ಇದೆಲ್ಲವನ್ನೂ ಅರ್ಥ ಮಾಡ್ಕೊಳ್ದಲೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡಿಕೊಂಡು ಇಡೀ ಸಂಸತ್ನಲ್ಲಿ ರಾಹುಲ್ ಗಾಂಧಿ ತಮ್ಮ ತೆವಲನ್ನು ತೀರಿಸ್ಕೊಂಡ್ರು. ನರೇಂದ್ರ ಮೋದಿ ಸರ್ಕಾರ ಭಾರತವನ್ನು ಮಾರಾಟ ಮಾಡಿಬಿಟ್ಟಿದೆ. ಭಾರತದ ಸೇನಾ ಭದ್ರತೆಯನ್ನು ಸಹ ಮಾರಾಟ ಮಾಡಿಬಿಟ್ಟಿದೆ. ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ. ಭಾರತದ ಸೇನೆಯ ಬಗ್ಗೆ ರಾಹುಲ್ ಗಾಂಧಿಯವರ ಪಕ್ಷಕ್ಕಿರುವ ಬದ್ಧತೆ ಎಂಥದ್ದು. ಐತಿಹಾಸಿಕ ಕ್ಷಣಗಳನ್ನು ಒಂದ್ಸಲಿ ಮೆಲುಕು ಹಾಕಬೇಕು, ಐತಿಹಾಸಿಕ ಪ್ರಮಾದಗಳನ್ನು ಒಂದ್ಸಲಿ ನೋಡಬೇಕು. ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿಯವರೆಗೆ ಭಾರತದ ಸೇನೆಯ ಸಮಗ್ರತೆಯನ್ನು ಭದ್ರತೆಯನ್ನು ಹೇಗೆ ಬಲಿ ಕೊಡ್ತು ಅನ್ನೋದನ್ನು ಒಂದೊಂದೇ ಹೇಳ್ತೀನಿ ಕೇಳಿ. ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ಭಾರತದ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೇಗೆ ಒಂದೊಂದಾಗಿ ಮಾರಾಟ ಮಾಡಿದ್ವು ಅಂತ. ಈ ವಿಚಾರದಲ್ಲಿ ಬ್ರಿಟಿಷ್ ಇತಿಹಾಸಕಾರ ಪಾಲ್ ಎಂ ಮ್ಯಾಕ್ಗಾರ್ ಅನ್ನುವಂಥವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಹೆಸರೇನು? ಸ್ಪೈಯಿಂಗ್ ಇನ್ ಸೌತ್ ಏಷ್ಯಾ ಅಂತ. ಬ್ರಿಟಿಷ್, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಈ ಮೂರು ರಾಷ್ಟ್ರಗಳ ನಡುವಣ ನಡೆದಂತಹ ಒಂದು ಕೋಲ್ಡ್ ವಾರ್ ಏನಿದೆ ಅದರ ಬಗ್ಗೆ ಸವಿಸ್ತಾರವಾಗಿ ಅವರು ಬರೆದಿದ್ದಾರೆ. 2024ರಲ್ಲಿ ಪಬ್ಲಿಷ್ ಆದಂತಹ ಆ ಪುಸ್ತಕದಿಂದ ಕೋಟ್ ಮಾಡಿ ನಾನು ಈ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅದು ಜವಾಹರ್ಲಾಲ್ ನೆಹರು ಅವರ ಅವಧಿ. ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು. ಜವಾಹರ್ಲಾಲ್ ನೆಹರು ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿದ್ದರು. ಅವರಿಗೆ ಏನೋ ಚೀನಾದ ಬಗ್ಗೆ ಅಪಾರ ಕಾಳಜಿ, ಪ್ರೀತಿ ಎಲ್ಲವೂ. ಆಗಿನ ಸೇನಾಧಿಕಾರಿಗಳು ಹೇಳಿದರು, ಚೀನಾದಲ್ಲಿ ಏನು ನಡೆಯುತ್ತೆ ಅನ್ನೋದರ ಬಗ್ಗೆ ಒಂದು ಗುಪ್ತಚರ ಇನ್ಫ್ರಾಸ್ಟ್ರಕ್ಚರನ್ನು ನಾವು ನಿರ್ಮಾಣ ಮಾಡಬೇಕು, ಗುಪ್ತಚರ ನೆಟ್ವರ್ಕನ್ನು ನಾವು ಬೆಳೆಸಬೇಕು, ಆಗ ನಮಗೆ ಚೀನಾದ ಒಳಗಿನ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅದಕ್ಕೆ ನೆಹರು ಹೇಳಿದರು, ಅದೆಲ್ಲ ಆಗಲ್ಲ ಬಿಡ್ರಿ, ನಮ್ಮ ಕೈಲಿ ಆಗಲ್ಲ ರೀ ಅವೆಲ್ಲ. ಚೀನಾ ಎಲ್ಲ ಒಳೊಳಗಡೆ ಗುಟ್ಟಾಗಿ ಮಾಡ್ಕೊಂಡ್ಬಿಡುತ್ತೆ, ಅದನ್ನು ನಾವು ಪತ್ತೆ ಹಚ್ಚಕ್ಕಾಗತ್ತಾ? ನೋ ಇವೆಲ್ಲ ತಲೆ ಕೆಡಿಸ್ಕೋಬೇಡಿ, ಬಿಟ್ಬಿಡಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಕೈಲಿ ಅಷ್ಟು ದುಡ್ಡು ಇಲ್ಲ, ನಮ್ಮ ಕೈಲಿ ಆ ಸಾಮರ್ಥ್ಯನೂ ಇಲ್ಲ, ನಮ್ಮ ಕೈಲಿ ಆ ಬುದ್ಧಿವಂತಿಕೆನೂ ಇಲ್ಲ ಅಂಥೇಳಿ ಸೇನೆಯ ಅಧಿಕಾರಿಗಳ ಬಾಯನ್ನೇ ಮುಚ್ಚಿಸ್ಬಿಟ್ರು. ಗುಪ್ತಚರ ವಿಭಾಗದ ಆಸೆಗೆ ತಣ್ಣೀರು ಹಚ್ಬಿಟ್ರು. ಇದರಿಂದಾಗಿ ಏನಾಯಿತು? ಹಿಂದಿ ಚೀನಿ ಬಾಯಿ ಅಂತ ಹೇಳ್ಕೊಂಡು ಚೀನಾ ನಮ್ಮ ಬೆನ್ನಿಗೆ ಚೂರಿ ಆಗ್ತು. 1962ರಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿತು. ನಮ್ಮದೇ ಅಕ್ಸಾಯ್ ಚಿನ್ ಪ್ರದೇಶ 38,000 ಚದರ ಕಿಲೋಮೀಟರ್ ತನ್ನ ವಶಕ್ಕೆ ತಗೊಳ್ತು. ಆಗ ನೆಹರು ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ, ಅಯ್ಯೋ ಬಿಡ್ರಿ, ಅಲ್ಲೊಂದು ಹುಲ್ಲು ಕಡ್ಡಿನೂ ಬೆಳೆಯಲ್ಲ, ಆ ಪ್ರದೇಶ ನಮಗೆ ಹಾಕಬೇಕು. ಇಂಥ ಪಕ್ಷದ ಒಬ್ಬ ನಾಯಕ ಇವತ್ತು ನಿಂತ್ಕೊಂಡು ಭಾರತವನ್ನು ಮಾರಾಟ ಮಾಡಲಾಗಿದೆ ಅಂತ ಮಾತಾಡ್ತಾರೆ. ಇನ್ನು ಎರಡನೇ ಘಟನೆ, ಇದು ಇಂದಿರಾ ಗಾಂಧಿಯವರ ಕಾಲದ್ದು. ಅಮೆರಿಕ ಅಧ್ಯಕ್ಷ ನಿಕ್ಸನ್ ಅವರ ಅಂಬಾಸಿಡರ್ ಡೇನಿಯಲ್ ಪ್ಯಾಟ್ರಿಕ್ ಅಂತ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. 1978ರಲ್ಲೇ ಪ್ರಕಟ ಆಗಿದ್ದಿದ್ದು. ಆ ಆತ್ಮಚರಿತ್ರೆಯನ್ನು ಕೋಟ್ ಮಾಡಿ ಈ ಮ್ಯಾಕ್ಗಾರ್, ನಾನು ಆಗಲೇ ಏನು ಹೇಳಿದ ಇತಿಹಾಸಕಾರ, ಅವರು ಬರೀತಾರೆ, ಇಂದಿರಾ ಗಾಂಧಿ ಕಾಲದಲ್ಲಿ, ಅದು 1978, ಅಮೆರಿಕಾದ ಗುಪ್ತಚರ ಸಂಸ್ಥೆ CIA ಏನಿದೆ, ಆ ಒಂದು ಗೂಢಚಾರಿಕೆ ಸಂಸ್ಥೆ ಭಾರತದ ರಾಜಕಾರಣದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಿತು. ಇಲ್ಲಿ ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿದ್ದಂತಹ ಕಮ್ಯುನಿಸ್ಟ್ ಸರ್ಕಾರಗಳು ಮತ್ತೆ ಗೆಲ್ಲಬಾರದು ಅಂತ ಒಂದು ತಂತ್ರವನ್ನು ಹುಡ್ತು. ಅದಕ್ಕೆ ಪೂರಕವಾಗಿ ಇಂದಿರಾ ಗಾಂಧಿಗೆ ಹಣ ಸಂದಾಯ ಆಯಿತು ಅಂತ ಬರೀತಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಹಣ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿದ್ದವರು ಇಂದಿರಾ ಗಾಂಧಿ. ಹಾಗಾಗಿ ನೇರವಾಗಿ ಆ ಹಣ ಇಂದಿರಾ ಗಾಂಧಿಯವರ ಅಕೌಂಟ್ಗೆ ಸಂದಾಯ ಆಯಿತು. ಏನು? ಕೇರಳ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರಗಳು ಬರಬಾರ್ದು, ಹಾಗಾಗಿ ಅಲ್ಲಿ ಚುನಾವಣೆಯನ್ನೇ ಮಾಡಬಾರ್ದು ಅನ್ನುವಂಥದ್ದು ಅವರ ಒತ್ತಡ. ಆ ಒತ್ತಡಕ್ಕೆ ಮಣಿದರು ಇಂದಿರಾ ಗಾಂಧಿ. ಅಲ್ಲಿ ಚುನಾವಣೆ ಮಾಡಲಿಲ್ಲ, ಮಾಡಬೇಕಾದ ಸಮಯಕ್ಕೆ ಮಾಡಲಿಲ್ಲ. ವಿದೇಶಿ ಗುಪ್ತಚರ ಸಂಸ್ಥೆಯ ಮುಂದೆ ಮಂಡಿಯೂರಿದ್ರು ಇಂದಿರಾ ಗಾಂಧಿ ಹಣದ ಆಸೆಗಾಗಿ. ಭಾರತದ ರಾಜಕೀಯ ಸಾರ್ವಭೌಮತೆಯನ್ನು ಅಡ ಇಟ್ಟುಬಿಟ್ರು. ಇಂಥ ಪಕ್ಷದ ರಾಹುಲ್ ಗಾಂಧಿ ಮೋದಿಯವರ ವಿರುದ್ಧ ಈಗ ಮಾತಾಡ್ತಾರೆ ವಿತೌಟ್ ಎನಿ ಡಾಕ್ಯುಮೆಂಟ್ಸ್. ಇನ್ನು ಮೂರನೇದು, ಇದು 1966ರ ತಾಷ್ಕೆಂಟ್ ಒಪ್ಪಂದ.
ಭಾಳಷ್ಟು ಜನಕ್ಕೆ ಗೊತ್ತಿರ್ತದೆ. ಆವತ್ತು ರಷ್ಯಾದ ತಾಷ್ಕೆಂಟ್ಗೆ ಹೋಗಿ ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನ ಜೊತೆ ಈ ಒಪ್ಪಂದ ಮಾಡಿಕೊಂಡವರು ಆವಾಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಪಾಕಿಸ್ತಾನ ಸ್ವಾತಂತ್ರ್ಯ ಗಳಿಸಿದ ನಂತರ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಆಗ ಭಾರತದ ಸೇನೆ ವೀರಾವೇಶದಲ್ಲಿ ಹೋರಾಟ ಮಾಡ್ತು. ಪಾಕಿಸ್ತಾನದ ಸೈನಿಕರನ್ನು ಸದೆ ಬಡಿದ್ಬಿಡ್ತು. ನಮ್ಮ ಸೈನ್ಯಕ್ಕೂ ಪಾಕಿಸ್ತಾನದ ಸೈನ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ. ಅವರು ನಮ್ಮ ಲೆವೆಲ್ಗೆ ಇರಲಿಲ್ಲ. ಆಗ ಭಾರತದ ಸೈನಿಕರು ಲಾಹೋರ್ವರೆಗೆ ಹೋಗಿದ್ದರು. ಇನ್ನೇನು ಲಾಹೋರ್ ಪಟ್ಟಣವನ್ನು ಅವರು ಆಕ್ರಮಣ ಮಾಡಬೇಕು. ಇನ್ನು ಕೆಲವೇ ಕಿಲೋಮೀಟರ್ ದೂರದಲ್ಲಿತ್ತು ಲಾಹೋರ್. ಅಷ್ಟೇ ಅಲ್ಲ, ಕಾಶ್ಮೀರದಲ್ಲಿರುವಂಥ ಹಾಜಿಪೀರ್ ಕಣಿವೆ ಅದನ್ನು ನಮ್ಮ ಭಾರತೀಯರು ಆಕ್ರಮಿಸಿಕೊಂಡಿದ್ದರು. ಭಾರತದ ಸೈನಿಕರು ವಶಪಡಿಸಿಕೊಂಡಿದ್ದಂತಹ ಎಲ್ಲ ಭೂಭಾಗವನ್ನು ಪಾಕಿಸ್ತಾನಕ್ಕೆ ಮರಳಿ ಕೊಟ್ಟುಬಿಡಬೇಕು. ಸಾವಿರಾರು ಸೈನಿಕರು ತಮ್ಮ ನೆತ್ತರು ಹರಿಸಿ ಗಳಿಸಿಕೊಂಡಿದ್ದಂತಹ ವಿಜಯ ಅದು. ಅದನ್ನು ಎಷ್ಟು ಸರಾಗವಾಗಿ ವಾಪಸ್ ಕೊಟ್ಟುಬಿಟ್ರು. ಹಾಗೆ ವಾಪಸ್ ಕೊಟ್ಟಿದ್ದ ಒಂದು ಪ್ರದೇಶ ಅಂತಂದರೆ ಹಾಜಿಪೀರ್ ಕಣಿವೆ. ಇವತ್ತಿನವರೆಗೂ ಅಂದರೆ ಪುಲ್ವಾಮಾ ದಾಳಿ ಆಗುವವರೆಗೂ ಸಹ ಕಾಶ್ಮೀರದ ಉಗ್ರಗಾಮಿಗಳು ಬರ್ತಾ ಇರೋದು ಅದೇ ಹಾಜಿಪೀರ್ ಕಣಿವೆಯಿಂದ. ಎಂಥ ಸ್ಟ್ರಾಟಜಿಕ್ ಪಾಯಿಂಟನ್ನು ಭಾರತ ಬಿಟ್ಕೊಟ್ಬಿಟ್ಟಿತ್ತು. ಭಾರತ ಮಾತೆಯನ್ನು ಮಾರಾಟ ಮಾಡಿದವರು ಯಾರು? ರಾಹುಲ್ ಗಾಂಧಿ ಇದನ್ನು ತಿಳ್ಕೊಳ್ಬೇಕು. ಇಂಥ ಭಾರತ ವಿರೋಧಿ ಒಪ್ಪಂದಕ್ಕೆ ಸಹಿ ಹಾಕಿದ ಬೆನ್ನಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅದೇ ರಷ್ಯಾದ ತಾಷ್ಕೆಂಟ್ ನಗರದಲ್ಲೇ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಅವರ ಸಾವಿಗೆ ಕಾರಣ ಏನು? ಆ ನಿಗೂಢತೆಯನ್ನು ಇವತ್ತಿಗೂ ಭೇದಿಸೋಕಾಗಿಲ್ಲ ಸ್ನೇಹಿತರೆ. ಆಗ ಇಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ನೇತೃತ್ವ ವಹಿಸಿದ್ದವರು ಶ್ರೀಮತಿ ಇಂದಿರಾ ಗಾಂಧಿಯವರು. ನಂತರ ಪ್ರಧಾನಿಯಾದವರು ಅವರೇ. ಇನ್ನು 1971 ಪಾಕಿಸ್ತಾನ ಯುದ್ಧ ಅಂದರೆ ಬಾಂಗ್ಲಾ ವಿಮೋಚನಾ ಯುದ್ಧ, ಬಾಂಗ್ಲಾದೇಶ ಉದಯವಾದಂತಹ ಯುದ್ಧ, ಪಾಕಿಸ್ತಾನ ವಿಭಜನೆಯಾದಂಥ ಯುದ್ಧ. ಆ ಯುದ್ಧದಲ್ಲಿ ಭಾರತೀಯ ಸೈನಿಕರು 93,000 ಪಾಕಿಸ್ತಾನ ಸೈನಿಕರನ್ನು ಸೆರೆ ಹಿಡಿದಿದ್ದರು. ಎರಡನೇ ಮಹಾಯುದ್ಧದ ನಂತರದಲ್ಲಿ ಕಂಡುಬಂದಂಥ ಅತಿ ದೊಡ್ಡ ಸೇನಾ ಶರಣಾಗತಿ ಅದು. 93,000 ಸೈನಿಕರು ಭಾರತದ ಸೈನಿಕರ ಮುಂದೆ ಮಂಡಿಯೂರಿ ಶರಣಾಗಿದ್ದರು. ಆದರೆ ಏನಾಯಿತು? ಇಂದಿರಾ ಗಾಂಧಿ ಅವರನ್ನೆಲ್ಲರನ್ನೂ ಬೇಷರತ್ತು ವಾಪಸ್ ಕಳಿಸ್ಬಿಟ್ರು. ಯಾವುದೇ ಕಂಡೀಷನ್ ಇಲ್ಲ. ಆಗ ಒಂದು ಕಂಡೀಷನ್ ಹಾಕ್ಬೋದಾಗಿತ್ತು. ಈಗನೇ POK ಅಂತ ಏನಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಅದನ್ನು ನೀವು ವಾಪಸ್ ಕೊಟ್ಟರೆ ಮಾತ್ರ ನಾವು ಈ 93,000 ಯೋಧರನ್ನು ನಿಮಗೆ ವಾಪಸ್ ಕಳಿಸ್ತೀವಿ ಅನ್ನುವಂಥ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ದಿದ್ರೆ ಪಾಕಿಸ್ತಾನ ಒಪ್ಕೋತಾ ಇತ್ತು. ಇವತ್ತಿನ ಕಾಶ್ಮೀರ ಸಮಸ್ಯೆನೇ ಇರ್ತಿರಲಿಲ್ಲ. ಆದರೆ ಹಾಗೆ ಮಾಡಲೇ ಇಲ್ಲ. ಪಾಕಿಸ್ತಾನ ಆಕ್ರಮಣ ಮಾಡಿದ್ದು ಪಾಕಿಸ್ತಾನದ ಬಳಿಯೇ ಉಳಿತು. ಭಾರತ ಆಕ್ರಮಣ ಮಾಡಿದ್ದನ್ನು ವಾಪಸ್ ಕೊಡಲಾಯಿತು. ಜೊತೆಗೆ ಪಾಕಿಸ್ತಾನದ 93,000 ಸೈನಿಕರನ್ನು ವಾಪಸ್ ಕಳಿಸಲಾಯಿತು. ಅಷ್ಟೇ ಅಲ್ಲ, 54 ಭಾರತೀಯ ಯೋಧರು ಪಾಕಿಸ್ತಾನಕ್ಕೆ ಸೆರೆ ಸಿಕ್ಕಿದ್ರು. ಅವರನ್ನಾದರೂ ವಾಪಸ್ ಕೇಳ್ಬೋದಾಗಿತ್ತು. ಇನ್ ಎಕ್ಸ್ಚೇಂಜ್ ಆಫ್ 93,000 ಪಾಕ್ ಆರ್ಮಿ ಮೆನ್. ಅದನ್ನೂ ಕೇಳಲಿಲ್ಲ. 54 ಜನ ಯೋಧರು ಭಾರತ ದೇಶಕ್ಕಾಗಿ ಹೋರಾಡಿ ಅಲ್ಲಿ ಸೆರೆ ಸಿಕ್ಕಾಕೊಂಡಿದ್ದರು. ಅವರನ್ನು ವಾಪಸ್ ಕೇಳಲೇ ಇಲ್ಲ ಇಂದಿರಾ ಗಾಂಧಿ. ಕೊನೆಗೆ ಅವರು 10 ವರ್ಷಗಳ ಕಾಲ ಪಾಕಿಸ್ತಾನದ ಜೈಲಿನಲ್ಲಿ ಕೊಳೆತು ನರಕ ಅನುಭವಿಸ್ಬಿಟ್ರು. ಅವ್ರ ಬಗ್ಗೆ ಕ್ಯಾರೇ ಅನ್ನಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇಂಥವರು ಭಾರತದ ಸೇನಾ ಭದ್ರತೆಯನ್ನು ಮೋದಿ ಮಾರಾಟ ಮಾಡಿಬಿಟ್ರು ಅಂತ ಮಾತಾಡ್ತಾರೆ ಇಂಥ ಪಕ್ಷದವರು. ರಾಹುಲ್ ಗಾಂಧಿ ಇದನ್ನೆಲ್ಲ ತಿಳ್ಕೋಬೇಕು. ಸೊ ವಾಸ್ತವವಾಗಿ ದೇಶವನ್ನು ಮಾರಿದವರು ಯಾರು? ದೇಶದ ಸಾರ್ವಭೌಮತ್ವವನ್ನು ಅಡ ಇಟ್ಟವರು ಯಾರು? ದೇಶದ ಭೂಭಾಗವನ್ನು ಬಿಟ್ಟುಕೊಟ್ಟವ್ರು ಯಾರು? ವಿದೇಶಿ ಗುಪ್ತಚರ ಇಲಾಖೆಯ ಮುಂದೆ ಮಂಡಿಯೂರು ಶರಣಾಗತಿ ಆದವರು ಯಾರು? ಇದೆಲ್ಲವನ್ನೂ ಮಾಡ್ಕೊಂಡು ಬಂದಿದ್ದು ಕಾಂಗ್ರೆಸ್ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿಗಳು. ದಾಖಲೆ ಇದೆ ಎಲ್ಲದಕ್ಕೂ, ಕಾಣ್ತಾ ಇದ್ದೀವಿ. ಇವತ್ತು ಕಾಶ್ಮೀರ್ನಲ್ಲಿ ಆಗ್ತಿರುವಂಥ ಪ್ರತಿಯೊಂದು ಸಮಸ್ಯೆಗೂ ಇವೇ ಎಲ್ಲ ಮೂಲ. ಇದನ್ನೆಲ್ಲ ಬಿಟ್ಟುಬಿಟ್ಟು ರಾಹುಲ್ ಗಾಂಧಿಯವರು ತಲೆ ಬುಡ ಇಲ್ಲದೆ ಭಾರತ ಮಾತೆಯನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ ಮೋದಿ ಸರ್ಕಾರ ಅಂತ ಮಾತಾಡ್ತಾರೆ. ವಾಸ್ತವ ಬೇರೆಯೇ ಇದೆ. ಈ ವಾಸ್ತವಗಳನ್ನು ಇವತ್ತಿನ ಯುವಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ರಾಹುಲ್ ಗಾಂಧಿಯವರ ಈ ಪೊಳ್ಳುತನವನ್ನು, ಕಾಂಗ್ರೆಸ್ ಪಕ್ಷದ ಈ ಗೋಸುಂಬೆತನವನ್ನು ಬಯಲು ಮಾಡಬೇಕಾಗಿದೆ.